ಬೆಂಬಲ ಬೆಲೆಗೆ ಘೋಷಣೆಗೆ ಆಗ್ರಹಿಸಿ ಮಾವು ಬೆಳೆಗಾರರು ಬೃಹತ್ ಪ್ರತಿಭಟನೆ ಮಾಡಿದರು. ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಬೆಂಬಲ ಬೆಲೆ ಘೋಷಣೆಗೆ ಮುಂದಾಗಿದೆ. ನಾಳೆಯಿಂದ ಜಿಲ್ಲಾಡಳಿತ ಮಾವು ಖರೀದಿಸುವ ಭರವಸೆ ಕೊಟ್ಟಿದೆ. ಮಾವಿಗೆ ಬೆಂಬಲ ಬೆಲೆ ಆಗ್ರಹಿಸಿ ಕೋಲಾರ ಬಂದ್. ಕೊನೆಗೂ ಬೆಳೆಗಾರರ ಹೋರಾಟಕ್ಕೆ ಮಣಿದ ಸರ್ಕಾರ. ಬೆಳೆಗಾರರ ಬದುಕು ಹಸನಾಗಬೇಕಿದ್ದ ಮಾವಿಗೆ ಇದೀಗ ಬೇಡಿಕೆ ಇಲ್ಲ. ಬೆಲೆ ಪಾತಾಳಕ್ಕೆ ಕುಸಿದು ಬೆಳೆಗಾರರ ಸಂಕಷ್ಟ ಹೇಳತೀರದಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಮಾವಿನ ಬೆಂಬಲ ಬೆಲೆ ಘೋಷಿಸುವಂತೆ ರೈತರು ಬೀದಿಗಿಳಿದಿದ್ರು. ಮಾವು ಬೆಳೆಗಾರರು, ರೈತಪರ ಸಂಘಟನೆಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಬಂದ್ ಮಾಡಿ ಬೃಹತ್ ಹೋರಾಟ ಮಾಡಿದ್ರು. ಮಳಿಗೆ ಮಾಲೀಕರ ಸಂಘ, ಆಟೋ, ಕ್ಯಾಬ್ ಚಾಲಕರ ಸಂಘ ಬಂದ್ಗೆ ಬೆಂಬಲ ನೀಡಿದ್ರು. ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಬಿಗಿಪಟ್ಟು ಹಿಡಿದ ಬೆಳೆಗಾರರು ಶ್ರೀನಿವಾಸಪುರ ಬಸ್ ನಿಲ್ದಾಣ ವೃತ್ತದಲ್ಲಿ ಟ್ರ್ಯಾಕ್ಟರ್ ಗಟ್ಟಲೆ ಮಾವು ಸುರಿದ್ರು. ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಸಿರಾಸ್ಪುರ ತಾಲೂಕಿನ ತುಂಗನೂರು ಸರ್ಕಲ್ನಲ್ಲಿ ನೂರಾರು ಜನ ಅಡುಗೆ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರೈತರು ಬೀದಿಗೆ ಬಂದಿದ್ದಾರೆ. ಇವತ್ತು ರೈತರ ಕಷ್ಟ ಕೇಳುವಂತ ಸರ್ಕಾರವಿಲ್ಲ. ಇವತ್ತು ರೈತರಿಂದ ಅಧಿಕಾರ ಪಡೆದಿದ್ದಾರೆ. ರೈತರಿಂದ ಇವತ್ತು ಅನ್ನವನ್ನು ಸ್ವೀಕರಿಸ್ತಾರೆ. ಇವತ್ತು ಅಂತ ರೈತ ಇವತ್ತು ಬೆಳೆಯುವಂತ ಬೆಲೆಗೆ ಇವತ್ತು ಬೀದಿಗೆ ಬಂದಿದ್ದು ನಮ್ಮ ಪರಿಸ್ಥಿತಿ. ಇವತ್ತು ರಾಜಕಾರಣಿಗಳು ನಮ್ಮಿಂದ ಅಧಿಕಾರ ಪಡೆದಿದ್ದಾರೆ. ಆದ್ರೆ ಇವತ್ತು ರೈತರ ಬಗ್ಗೆ ಒಬ್ಬ ಶಾಸಕನಾಗಲಿ, ಒಬ್ಬ ಪಾರ್ಲಿಮೆಂಟ್ ಸದಸ್ಯನಾಗಲಿ ಚಕಾರತ್ತಾ ಇಲ್ಲ. ಪ್ರತಿಭಟನಾಕಾರರಿಗೆ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ವೆಂಕಟಶಿವಾರೆಡ್ಡಿ ಸಾಥ್ ಕೊಟ್ಟರು. ರೈತರ ಹೋರಾಟ ತೀವ್ರಗೊಳ್ತಾ ಇದ್ದಂತೆ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ಮಂಗಳ ಭೇಟಿ ನೀಡಿ ರೈತರ ಜೊತೆ ಮಾತುಕತೆ ನಡೆಸಿದರು. ಇದೇ ವೇಳೆ ನಾಳೆಯಿಂದ ಬೆಂಬಲ ಬೆಲೆ ಸಹಿತ ಮಾವು ಖರೀದಿಗೆ ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪಿಡಿಪಿಎಸ್ ಯೋಜನೆಯಡಿ ಪ್ರತಿ ಕೆಜಿ ಮಾವಿಗೆ 4.37 ರೂಪಾಯಿ ನಿಗದಿಗೆ ತೀರ್ಮಾನಿಸಲಾಗಿದೆ. 1.3 ಲಕ್ಷ ಟನ್ ಮಾವು ಖರೀದಿಗೆ 56.8 ಕೋಟಿ ಅನುದಾನ ಮೀಸಲಿಟ್ಟಿರುವ ಆದೇಶ ನಾಳೆಯಿಂದ ಜಾರಿಯಾಗುವ ಭರವಸೆ ನೀಡಿದ್ದಾರೆ. 1.3 ಲ್ಯಾಕ್ ಟನ್ ಮ್ಯಾಂಗೋಸ್ ಖರೀದಿ ಮಾಡಲಿಕ್ಕೆ ಆಗಿದೆ. ಅದರಲ್ಲಿ 1 ಕೆಜಿಗೆ 4 ರೂಪಾಯಿ 37 ಪೈಸಾ. ಸೊ ನಮ್ಮ 50-50 ರೇಷಿಯೋ. ಸೆಂಟ್ರಲ್ ಗೌರ್ಮೆಂಟ್ 28.4 ಕ್ರೋರ್ಸು, ನಮ್ಮ ಸ್ಟೇಟ್ ಗೌರ್ಮೆಂಟ್ 28.4 ಕ್ರೋರ್ಸ್. ಇದು ಫೈಲ್ ಪುಟ್ ಆಫ್ ಆಗಿ ಹೋಗಿದೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಸಹಿ ಆಗಬೇಕು ಅವ್ರದ್ದು. ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಆದೇಶ ಜಾರಿಯಾಗದೆ ಹೋದಲ್ಲಿ ಮತ್ತೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪರೆಡ್ಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಾದ್ಯಂತ 59 ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ. ಅದು ಹಣ ಸಾಲೋದಿಲ್ಲ. ಒಂದು, ನಮಗೆ ಕನಿಷ್ಠ 10ರಿಂದ 15 ರೂಪಾಯಿಗಳ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾಯಿತು. ಬರೀ 4 ರೂಪಾಯಿ ಅಂದರೆ 4 ರೂಪಾಯಿ 30 ಪೈಸೆ ಮಾತ್ರ ಘೋಷಣೆ ಮಾಡ್ತಾ ಇದ್ದಾರೆ. ಘೋಷಣೆ ಮಾಡ್ತೀವಿ, ಇಷ್ಟು ಡಿಸ್ಕಷನ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ 4 ರೂಪಾಯಿ 30 ಪೈಸೆ ಏನೇನಕ್ಕೂ ಸಾಲಲ್ಲ. ಒಟ್ಟಾರೆ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವುದಾಗಿ ಸರ್ಕಾರ ಭರವಸೆ ಕೊಟ್ಟಿದ್ದು ಮುಂದೇನಾಗುತ್ತೋ ಕಾದು ನೋಡಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.